ಮೊಹರಂ ಹಬ್ಬದ ಪ್ರಯುಕ್ತ ಪೊಲೀಸ್ ವತಿಯಿಂದ ಶಾಂತಿ ಸಭೆ. ಹಿರೇಹಡಗಲ್ಲಿ, ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹಿರೇಹಡಗಲ್ಲಿ ಪೊಲೀಸ್ ಠಾಣಾ ಆವರಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಉದ್ದೇಶಿಸಿ ಪಿಎಸ್ಐ ಭರತ್ ಪ್ರಕಾಶ್ ರೆಡ್ಡಿ ಮಾತನಾಡಿದರು. ಮೊಹರಂ ಹಬ್ಬ ಅನ್ನುವುದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಹಬ್ಬವಾಗಿದ್ದು, ಈ ಹಿನ್ನೆಲೆ ಗ್ರಾಮದ ಪ್ರತಿಯೊಬ್ಬ ನಾಗರಿಕರು ದೇವರನ್ನು ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಮಾಡುವಾಗ ಜಾತಿಯ ವೈಶಾಲ್ಯವನ್ನು ಬೆಳೆಸಿಕೊಂಡು ಗಲಾಟೆ ಗದ್ದಲಗಳನ್ನು ಮಾಡುವಂತಿಲ್ಲ. ಹಿರೇಹಡಗಲ್ಲಿಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಿ. ಅಲ್ಲಿಗೂ ಕೂಡ ಯಾವ ಗ್ರಾಮದಲ್ಲಿ ಸಂದಿಗ್ಧ ಪರಿಸ್ಥಿತಿ ಘಟನೆಗಳು ನಡೆದ ಸಂದರ್ಭದಲ್ಲಿ ಅವರ ಮೇಲೆ ಕಾನೂನಿನ ಶಿಸ್ತಿನ ಕ್ರಮವನ್ನು ಜರುಗಿಸಲಾಗುವುದು. ಈ ನಿಟ್ಟಿನಲ್ಲಿ ನಾಗರಿಕರು ಶಾಂತಿ ಸುವ್ಯವಸ್ಥೆಯಿಂದ ಹಬ್ಬವನ್ನು ಆಚರಿಸಿ ಯಾವ ಗ್ರಾಮದಲ್ಲಿ ಗಲಾಟೆ ಸಂಭವಿಸಿದ್ದಲ್ಲಿ ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ನೀಡಿ, ಅಲ್ಲದೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತಿಗೆ ಸಹಕರಿಸಲಿದ್ದಾರೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಣ್ಣ, ಚರಣ್ ಕುಮಾರ್, ಹನುಮಂತಪ್ಪ, ಪಾಟೀಲ್, ಸುಬ್ಬಾನಿ, ದಸ್ತಗಿರಿ ಸಾಬ್ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು, ಸಾರ್ವಜನಿಕರು, ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಮುಖ್ಯವಾಗಿ ಹಿರೇಹಡಗಲಿ ಇಂಪಾರ್ಟೆಂಟ್, ಯಾಕಂದರೆ ಅದು ಹೋಗಿ ಇದೆ ಮತ್ತು ಓಡಲ್ ಇಂಪಾರ್ಟೆಂಟು ಮತ್ತು ಮೈಲಾರ ಇಂಥ ಕುರುಬತ್ತಿ ಇಂಪಾರ್ಟೆಂಟು. ಬೀದರ್ತಿನೂ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ಅಲ್ಲಿ ಬೀದರ್ ಇದ್ದೀರಲ್ಲ, ನಾವು ನಿಮಗೆ ಇಲಾಖೆ ವತಿಯಿಂದ ಆಗ್ಬೋದು ಮತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಆಗ್ಬೋದು, ನಿಮಗೇನು ರಕ್ಷಣೆ ಕೊಡಬೇಕು ಮತ್ತು ಬಂದೋಬಸ್ತ್ ಕೊಡಬೇಕು ಅದು ಕೊಡ್ತೀವಿ.